ಕಂಟೆಂಟನ್ನು ಓದೋದ್ರ ಜೊತೆಗೆ MCQಸನ್ನು ಸಾಲ್ವ್ ಮಾಡೋದು ತುಂಬಾ ಅಡ್ವಾಂಟೇಜ್ ಅಂತ ಹೇಳಿ ನನಗೆ GPSTR ಎಕ್ಸಾಮ್ ಬರೆಯುವಾಗಲೇ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಾಗಾಗಿನೇ ಈ ಒಂದು GPSTR ಮತ್ತು HSTRಗೆ ಯಾರು ಓದ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋಸ್ನ ಜೊತೆಗೆ ನಾನು MCQಸನ್ನು ಸಾಲ್ವ್ ಮಾಡೋದು ಐಡಿಯಾ ಕೊಟ್ಟೆ ಅಂತಂದರೆ ಓದೋ ವೇನ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ. ಒಂದು ಚಾಪ್ಟರನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡೋದ್ರ ಜೊತೆಗೆ ನೀವು ಹೀಗೆ ಓದಬೇಕು ಅನ್ನೋ ಐಡಿಯಾ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ನೀವು ನೋಡ್ತಾ ಇದ್ದೀರಾ, ಒನ್ ಮೆಟಾಲಿಕ್ ಸ್ಪಿಯರ್ ಎ ಈಸ್ ಗಿವನ್ ಪಾಸಿಟಿವ್ ಚಾರ್ಜ್ ವೇರ್ ಆ್ಯಸ್ ಅನದರ್ ಒಂದು ಸ್ಪಿಯರ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ಸ್ಪಿಯರ್ಗೆ ಏನಾಗಿದೆ ಅಂತ ಸ್ಪಿಯರ್ ಬಿಗೆ ಸೇಮ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಇದೆ, ಸೇಮ್ ಅಮೌಂಟ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಇಲ್ಲಿ ಮಾಸ್ ಆಫ್ ದ ಎ ಆ್ಯಂಡ್ ಬಿ ಈಕ್ವಲ್ ಆಗಿ ಇರುತ್ತೆ, ಮಾಸ್ ಆಫ್ ಎ ಇನ್ಕ್ರೀಸ್ ಆಗುತ್ತೆ, ಮಾಸ್ ಆಫ್ ಬಿ ಡಿಕ್ರೀಸ್ ಆಗುತ್ತೆ, ಮಾಸ್ ಆಫ್ ಬಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಸ್ಪಿಯರ್ ಏನು ಅಬ್ಸರ್ವ್ ಮಾಡಿ, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬಂದಿದೆ ಅಂದರೆ ಅದರ ಅರ್ಥ ಏನು, ಎಲೆಕ್ಟ್ರಾನ್ಸ್ ಲಾಸ್ ಆಗಿದೆ ಅಂತ ಅರ್ಥ. ಅದರ ಅರ್ಥ ಅಮೌಂಟ್ ಆಫ್ ಮಾಸ್ ಏನಾಗಿದೆ ಅದರದ್ದು ಕಳ್ಕೊಂಡಿದೆ, ಸ್ಲೈಟ್ಲಿ ಅದರ ಮಾಸ್ ಡಿಕ್ರೀಸ್ ಆಗಿದೆ. ಆ್ಯಂಡ್ ಹೀಗಿದ್ದಾಗ ಏನಾಗ್ತಿದೆ, ಒಂದು ಕನ್ಫರ್ಮ್ ಮಾಡ್ಕೋಬೇಕು, ಎರಡರದ್ದು ಮಾಸ್ ಈಕ್ವಲ್ ಆಗಿರೋಕ್ಕೆ ಸಾಧ್ಯ ಇರೋದಿಲ್ಲ, ಚೇಂಜಸ್ ಆಗೇ ಆಗುತ್ತೆ. ಸೊ ಆಪ್ಷನ್ ಎ ಅಂತೂ ಅಲ್ವೇ ಅಲ್ಲ. ಮಾಸ್ ಎ ಡಿಕ್ರೀಸ್ ಆಗಿದೆ ಅಂದಿದ್ರೆ ಅದು ಒಂದು ಲೆಕ್ಕ. ಹಾಗಿದ್ರೆ ಸಿ ಅಥವಾ ಡಿ ಅಲ್ಲಿ ನಮ್ಮ ಆಪ್ಷನ್ ಇರುತ್ತೆ ಅನ್ನೋದು ಗೊತ್ತಾಗ್ತಿದೆ. ನೆಗೆಟಿವ್ ಚಾರ್ಜ್ ಬಂದಿದೆ ಅಂದರೆ ಅರ್ಥ, ಸ್ಪಿಯರ್ ಬಿಗೆ ನೆಗೆಟಿವ್ ಚಾರ್ಜ್ ಬಂದಿದೆ ಅಂದರೆ ಅದರ ಅರ್ಥ ಏನು, ಎಲೆಕ್ಟ್ರಾನ್ಸ್ಗಳು ಇದಕ್ಕೆ ಆ್ಯಡಪ್ ಆಗಿದೆ ಅಂತ ಅರ್ಥ. ಹಾಗಾಗಿ ಮಾಸ್ ಆಫ್ ದ ಬಿ ಏನಾಯಿತು, ಇನ್ಕ್ರೀಸ್ ಆಯಿತು. ಇನ್ ಜನರಲ್ ಮೆಟಾಲಿಕ್ ರೋಪ್ಸ್ ಆರ್ ಸಸ್ಪೆಂಡೆಡ್ ಫ್ರಮ್ ದ ಕ್ಯಾರಿಯರ್ಸ್ ಟು ದ ಗ್ರೌಂಡ್ ವಿಚ್ ಟೇಕ್ ಇನ್ಫ್ಲೇಮೇಬಲ್ ಮೆಟೀರಿಯಲ್. ದ ರೀಸನ್ ಈಸ್, ಇನ್ಫ್ಲೇಮೇಬಲ್ಲು ಮೆಟೀರಿಯಲ್ನ ತೊಗೊಂಡಿದ್ದಾರೆ, ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಅದರ ಅರ್ಥ ಚಾರ್ಜಸ್ಗಳೇನಾಗಬೇಕು, ಅಲ್ಲಿಗೆ ಅರ್ತ್ಗೆ ಕಾಂಟ್ಯಾಕ್ಟ್ ಇತ್ತು ಅಂದರೆ ಅದು ಕ್ಯಾರಿಯರ್ಗೆ ಹೋಗಿಬಿಡುತ್ತೆ, ಚಾರ್ಜಸ್ಗಳು ಫ್ಲೋ ಆಗುತ್ತೆ ಅಂತ ಹೇಳಿ. ರಬ್ಬಿಂಗ್ ಆಗುವಾಗ ಫ್ರಿಕ್ಷನ್ನಿಂದ ಏನಾಗ್ತದೆ, ಅಲ್ಲಿ ಸ್ಪಾರ್ಕ್ಸ್ ಕ್ರಿಯೇಟ್ ಆಗುತ್ತೆ, ಹಾಗಾಗಿ ಇನ್ಫ್ಲೇಮೇಬಲ್ ಮೆಟೀರಿಯಲ್ಗೆ ಫೈರ್ ಕ್ಯಾಚ್ ಆಗುತ್ತೆ. ಸೊ ಅದು ಎಕ್ಸಸ್ ಚಾರ್ಜಸ್ಗಳೇನಾಗುತ್ತೆ ಗ್ರೌಂಡ್ಗೆ ಫ್ಲೋಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಅರ್ಥಿಂಗ್ ಅಂತ ನಾವು ಹೇಳಿ ಆಪ್ಷನ್ ಸಿನ ಸೆಲೆಕ್ಟ್ ಮಾಡ್ಬೋದು. ಈ ಕ್ವೆಶನ್ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ ಚಾರ್ಜಿಂಗ್ ಬೈ ಇಂಡಕ್ಷನ್, ನಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಫ್ರಿಕ್ಷನ್, ಕಂಡಕ್ಷನ್ ಮತ್ತು ಇಂಡಕ್ಷನ್ ಥ್ರೂ ಏನು ಮಾಡ್ತಿದ್ವಿ, ಒಂದು ಆಬ್ಜೆಕ್ಟನ್ನು ಚಾರ್ಜ್ ಮಾಡೋ ಮೆಥಡ್ಸನ್ನು ನಾವು ಓದ್ಕೊಂಡಿದ್ದೀವಿ. ಸೊ ಇಂಡಕ್ಷನ್ ಅಂತ ಅಂದಾಗ ಆಬ್ಜೆಕ್ಟು, ಚಾರ್ಜ್ಡ್ ಆಬ್ಜೆಕ್ಟ್ ಅಥವಾ ಚಾರ್ಜ್ಡ್ ಟೂಲ್ ಅಂತ ಏನು ಹೇಳ್ತೀವಿ ಅದು ಕಂಡಕ್ಟರ್ಗೆ, ನಾನು ಕೊಟ್ಟಿರೋ ನೋಟ್ಸಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ನೀವು ಆಲ್ರೆಡಿ ನೋಡಿರ್ಬೋದು, ಕಂಡಕ್ಟರ್ ಅಂತ ಹೇಳಿ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಕಂಡಕ್ಟರ್ಗೆ ವಿತೌಟ್ ಟಚ್ಚಿಂಗ್ ಏನಾಗುತ್ತೆ, ಚಾರ್ಜ್ ಆಗುತ್ತೆ, ಅಪೋಸಿಟ್ ಚಾರ್ಜ್ ಗೇನ್ ಆಗುತ್ತೆ, ಇದು ಓದಿದ್ದೀವಿ. ಸೊ ಇಂಡಕ್ಷನ್ ಬಗ್ಗೆ ಸ್ವಲ್ಪ ಇಲ್ಲಿ ಮಾಹಿತಿನ ಎಕ್ಸ್ಟ್ರಾ ಕೊಡೋಣ. ಇಲ್ಲೊಂದು ಚಾರ್ಜಿಂಗ್ ಟೂಲನ್ನು ತಂದಿದ್ದೀನಿ, ಅದರದ್ದು ಚಾರ್ಜ್ ಪಾಸಿಟಿವ್ ಇದೆ ಅಂತ ಅಂದ್ಕೊಳ್ಳೋಣ, ಅವ್ರ ನೆಗೆಟಿವ್ ಯಾವುದಾದ್ರು ತೊಗೊಳ್ಳೋಣ. ನಾನು ಚಿತ್ರದಲ್ಲಿ ಅಲ್ಲಿ ನೋಟ್ಸಲ್ಲಿ ಪಾಸಿಟಿವ್ ಕೊಟ್ಟಿರ್ತೀನಿ, ಇಲ್ಲಿ ಹಾಗಾಗಿ ಎಕ್ಸ್ಪ್ಲೇಷನಲ್ಲಿ ಪಾಸಿಟಿವ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಒಂದು ಮೆಟಾಲಿಕ್ ಸ್ಪಿಯರನ್ನು ತೊಗೊಳ್ಳೋಣ. ಈಗ ಈ ಚಾರ್ಜಿಂಗ್ ಟೂಲನ್ನು ಇದರ ಹತ್ತಿರ ತಂದಾಗ ಇಲ್ಲಿ ನೆಗೆಟಿವ್ ಇದೆ ಅಂತಂದರೆ ವಿ ಆಲ್ರೆಡಿ ನೋ ಲೈಕ್ ಚಾರ್ಜಸ್ ರಿಪೆಲ್. ಸೊ ಹಾಗಿದ್ರೆ ಇಲ್ಲೆಲ್ಲ ಯಾವ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ, ಪಾಸಿಟಿವ್ ಚಾರ್ಜ್ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ್ ಸೈಡ್ ಏನಾಗುತ್ತೆ, ಅಲ್ಲಿಗೆ ನೆಗೆಟಿವ್ ಚಾರ್ಜಸ್ಗಳು ಬರುತ್ತೆ. ಈಗ ಈ ಚಾರ್ಜಿಂಗ್ ಟೂಲನ್ನು ನಾವು ತೆಗಿತೀವಿ, ಇದನ್ನು ಈಗ ಇಲ್ಲಿ ಪಟ್ ಅಂತ ಹೇಳಿ ನಾವು ಅರ್ಥಿಂಗ್ ಮಾಡಿದ್ವಿ ಅಂತ ಅಂದರೆ ಆಗೇನಾಗುತ್ತೆ, ನೆಗೆಟಿವ್ ಚಾರ್ಜಸ್ ಎಲ್ಲ ಅದು ಆ್ಯಕ್ಚುಲಿ ಹೋಗುತ್ತೆ ಅನ್ನೋದು ತಪ್ಪಾಗುತ್ತೆ, ಇಟ್ ಮೇ ಕಮ್ ಇನ್, ಇಟ್ ಮೇ ಗೋ ಔಟ್. ಸೊ ಒಟ್ಟು ಇಂಬ್ಯಾಲೆನ್ಸ್ ಆಗಿ ಪಾಸಿಟಿವ್ ಚಾರ್ಜಸ್ಗಳು ಜಾಸ್ತಿ ಆಗುತ್ತೆ. ಇದರಿಂದ ಏನಾಯಿತು, ಇನ್ನಂತ ಹೇಳೋದು ತಪ್ಪೇನೋ ಗೊತ್ತಿಲ್ಲ, ನಾನು ಓದಿರೋದ್ರಲ್ಲಿ ನಂಗೆ ಇದೊಂದು ಕನ್ಫ್ಯೂಷನ್ ಇದೆ. ಸೊ ನೆಗೆಟಿವ್ ಚಾರ್ಜ್ ಹೋಯಿತು ಅಂತ ಅಂದ್ಕೊಳ್ಳೋಣ ಸದ್ಯಕ್ಕೆ. ಆಗ ಈ ಮೆಟಾಲಿಕ್ ಸ್ಪಿಯರ್ನ ಒಂದು ಚಾರ್ಜ್ ಏನು ಅಂತಂದರೆ ದಟ್ ಈಸ್ ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದರ ಅರ್ಥ ಇಲ್ಲಿ ನೆಗೆಟಿವ್ ಚಾರ್ಜ್ ತಂದಿದ್ದರಿಂದ ಪಾಸಿಟಿವ್ ಬಂತು, ಹಾಗಾಗಿ ನ್ಯೂಟ್ರಲ್ ಆಬ್ಜೆಕ್ಟ್ ಗೆಟ್ ಅಪೋಸಿಟ್ ಚಾರ್ಜ್ ಅಂತ ಹೇಳಿ ನಾವು ಮೆನ್ಷನ್ ಮಾಡಿದ್ವಿ ನಮ್ಮ ನೋಟ್ಸ್ನಲ್ಲಿ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ನಾವು ಚಾರ್ಜಿಂಗ್ ಟೂಲನ್ನು ನಮ್ಮ ಮೆಟಾಲಿಕ್ ಸ್ಪಿಯರ್ಗೆ ಟಚ್ ಮಾಡಿರಲಿಲ್ಲ. ಟಚ್ ಮಾಡದೇ ಇದ್ದಿದ್ದರಿಂದ ನಮಗಿಲ್ಲಿ ಕ್ಲಿಯರಾಗಿ ಅರ್ಥ ಆಗ್ತಿದೆ, ಯಾವುದೇ ರೀತಿಯಾದಂತಹ ಚಾರ್ಜಸ್ನಲ್ಲಿ ವೇರಿಯೇಷನ್ ಆಗೋಲ್ಲ ಯಾವುದ್ರದ್ದು ಚಾರ್ಜಿಂಗ್ ಟೂಲಲ್ಲಿ. ಅದು ಎಷ್ಟಿತ್ತು ಹಾಗೇ ಇತ್ತು, ಪಾಸಿಟಿವ್ ಇತ್ತು, ಪಾಸಿಟಿವ್ ಆಗೇ ಇರುತ್ತೆ. ಇಲ್ಲಿ ನಾವು ಚಾರ್ಜನ್ನ ಮಾಡೋದು ಕಂಡಕ್ಟರಿಗೆ ಮಾತ್ರ. ಇನ್ಸುಲೇಟರ್ ಅಂತ ಹೇಳ್ತಿದ್ದೀವಿ ಅಂದರೆ ದಟ್ ಈಸ್ ಫಾರ್ ಆ್ಯಕ್ಚುಲಿ ಫ್ರಿಕ್ಷನಿಗೆ ಹೇಳಬಹುದು ಅಲ್ವಾ. ನಾವು ಬಾಚಣಿಕೆ ತೊಗೊಂಡು ಪೇಪರ್ ಪೀಸಸ್ ಅಥವಾ ಬಲೂನನ್ನು ತೊಗೊಂಡು ಪೇಪರ್ ಪೀಸಸನ್ನು ಅಟ್ರ್ಯಾಕ್ಟ್ ಮಾಡಿ, ದಟ್ ಈಸ್ ಆಲ್ ಇನ್ಸುಲೇಟರ್ ಅಲ್ವಾ. ಹಾಗಾಗಿ ಇನ್ಸುಲೇಟರ್ ಅಂತ ಹೇಳಿ ಬಂದ್ವಿ ಅಂದರೆ ದಟ್ ಈಸ್ ಫ್ರಿಕ್ಷನ್. ಕಂಡಕ್ಟರ್ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಇಂಡಕ್ಷನ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಚಾರ್ಜ್ ಇನ್ ಅ ಬಾಡಿ ಈಸ್ Q1. ಈಗ ತಾನೇ ನಾವು ಹೇಳಿದ ಹಾಗೆ ಇಂಡಕ್ಷನ್ ಕಾನ್ಸೆಪ್ಟ್ ಬೇಸ್ ಮೇಲೆ ಇರುವಂಥದ್ದು ಇದೂ. ಈಗ ನಾನು ಮೆನ್ಷನ್ ಮಾಡಿದ ಹಾಗೆ ಈ ರಾಡ್ ಬಂದುಬಿಟ್ಟು ನಮ್ಮ ಮೆಟಾಲಿಕ್ ಸ್ಪಿಯರ್ಗೆ ಪಾಸಿಟಿವ್ ಚಾರ್ಜನ್ನು ಕೊಡ್ತು.
ಸೊ ನಂತರ ಅದನ್ನು ನಾವು ಗ್ರೌಂಡಿಂಗ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಮೇ ಲೀವ್ ಆರ್ ಎಂಟರ್ ಅಂತ ಹೇಳಿ ನಾನು ಮೆನ್ಷನ್ ಮಾಡಿದೆ. ಸೊ ದ್ಯಾಟ್ ಲೈಕ್ ಆಬ್ಜೆಕ್ಟ್ ಗೆಟಿಂಗ್ ಪಾಸಿಟಿವ್ ಚಾರ್ಜ್. ಫೈನಲಿ ಈ ಆಬ್ಜೆಕ್ಟ್ ಏನಾಗ್ತಿದೆ, ಈ ಮೆಟಾಲಿಕ್ ಸ್ಪಿಯರ್ ಪಾಸಿಟಿವ್ ಚಾರ್ಜನ್ನು ಗೇನ್ ಮಾಡ್ಕೊಳ್ತಿದೆ. ಸೊ ಇಲ್ಲಿ ಈ ಒಂದು ಇನಿಷಿಯಲಿ ಹಾಗಿದ್ರೆ ಇದು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಮ್ಮ ಮೆಟಾಲಿಕ್ ಟೂಲ್ ಏನು ತೊಗೊಂಡಿದ್ವಿ ನಾವು, ಚಾರ್ಜಿಂಗ್ ಟೂಲ್ ಅಂತ ಹೇಳೋದು ಬೆಟರ್ ಅನಿಸುತ್ತೆ. ಇದಕ್ಕೆ ಇನಿಷಿಯಲಿ ಇದರದ್ದು ಚಾರ್ಜ್ Q1 ಇತ್ತು ಅಂತ ಅಂದ್ಕೊಳ್ಳೋಣ, ಇದರದ್ದು Q2 ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈಗ ಅದು ಹತ್ತಿರ ತರ್ತಿದ್ದ ಹಾಗೆ ಇದರ ಚಾರ್ಜ್ ಬಂದುಬಿಟ್ಟು Q2 ಆಯಿತು. ಫೈನಲಿ ಈ ಚಾರ್ಜಿಂಗ್ ಟೂಲನ್ನು ಮೆಟಾಲಿಕ್ ಸ್ಪಿಯರ್ ಹತ್ತಿರ ತರ್ತಿದ್ದ ಹಾಗೆಯೇ ಈ ಒಂದು ಚಾರ್ಜಿಂಗ್ ಟೂಲನ್ನು ಚಾರ್ಜ್ ಎಷ್ಟಿದೆ, ದಟ್ ಈಸ್ ಈವನ್ Q1 ಇರುತ್ತೆ, ನೋ ಚೇಂಜಸ್. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಹಾಗಿದ್ರೆ Q1 ಇದ್ದಿದ್ದು Q1 ಆಗೇ ಇದೆ, Q2 ಆಗಿಲ್ಲ. ಲೈಕ್ ಚಾರ್ಜಿಂಗ್ ಟೂಲ್ನ ಚಾರ್ಜಸ್ಗಳು ಏನೇನೂ ಚೇಂಜಸ್ ಆಗಿಲ್ಲ, ಯಾಕಂದರೆ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಲ್ಲ ಇಂಡಕ್ಷನಲ್ಲಿ. ಸೊ ಹಾಗಿದ್ರೆ Q1 ಅಷ್ಟೇ ಇದೆ, ಬಟ್ Q2 ಅಲ್ಲಿ ಏನಾಗ್ತದೆ, ಇಟ್ ಈಸ್ ಗೋಯಿಂಗ್ ಟು ಚೇಂಜ್. ಆ್ಯಂಡ್ ಆಲ್ಸೋ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, Q2 ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಲೈಕ್ ಎಲೆಕ್ಟ್ರಾನ್ಸ್ ಗೇನ್ ಆರ್ ಲೀವ್ ವಾಟ್ ಎವರ್, ಬಟ್ ಇಲ್ಲಿ ಚಾರ್ಜಸ್ಗಳು ನಮಗೇನಾಗ್ತದೆ, ಗೇನ್ ಆಗುತ್ತೆ. ನಮಗೆ Q1 ಈಸ್ ಆ್ಯಕ್ಚುಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು Q2 ಆಗುತ್ತೆ. Q2 ಅಲ್ಲಿ ಲೆಸ್. ಓಕೆ, ನಾನು ಈ ಥರ ಹೇಳಿದ್ರೆ ಬೆಟರ್ ಅನಿಸುತ್ತೆ. ಎಲೆಕ್ಟ್ರಾನ್ಸನ್ನು ಅದು ಕಳ್ಕೊಳುತ್ತಲ್ವ ಗ್ರೌಂಡಿಂಗ್ ಮಾಡಿದ್ರಿಂದ. ದಿಸ್ ಈಸ್ ದ ಬೆಟರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ಕೊಳ್ತೀನಿ. Q1 ಇನಿಷಿಯಲಿ ಎಷ್ಟಿತ್ತು ಈಗಲೂ ಅಷ್ಟೇ ಇದೆ, ಬಟ್ Q2 ಈ ನಮ್ಮ ಮೆಟಾಲಿಕ್ ಸ್ಪಿಯರ್ದು ಚಾರ್ಜಸ್ ಕಳ್ಕೊಂಡಿದ್ದರಿಂದ ಅದು ಕಡಿಮೆ ಆಯಿತು. ಸಮ್ಟೈಮ್ಸ್ ಇಟ್ ಮೇ ಈಕ್ವಲ್, ಹಾಗಾಗಿನೇ ಇದು ರೇರ್ ಕೇಸಸಲ್ಲಿ ಎಕ್ಸೆಪ್ಷನ್ ಕೇಸಸ್. ಹಾಗಾಗಿ ಇಟ್ ಮೇ ಎಂಟರ್ ಆರ್ ಇಟ್ ಮೇ ಲೀವ್ ಅನ್ನೋ ಕಾನ್ಸೆಪ್ಟನ್ನು ಬಿಟ್ಟು ಹಾಕ್ಬಿಡಿ, ಜಸ್ಟ್ ಇಟ್ ಮೇ ಲೀವ್ ಅನ್ನೋದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡಿರಿ. ಆ ಥರದ ಕ್ವೆಶನ್ಸ್ ಬಂದಾಗ ನೋಡೋಣ ಅದು ಯಾವ ಥರ ಅಂಥೇಳಿ. ಆ್ಯನ್ ಆಬ್ಜೆಕ್ಟ್ ಆಫ್ ಮಾಸ್ 1 kg ಕಂಟೈನ್ಸ್ 4 × 10⁻10 ಆಟಮ್ಸ್ಗಳಿದೆಯಂತೆ. 1 electron is removed from every atom of the solid. The charge gained by the solid of 1 gram is. ಸೊ ಫಸ್ಟ್ ಆಫ್ ಆಲ್ ನಮಗೀಗ ಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ಪ್ರಪೋರ್ಷನ್ ಕಾನ್ಸೆಪ್ಟನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. 1 kg ಇಷ್ಟು ಆಟಮ್ಸ್ ಇದೆ ಅಂದರೆ 1 ಗ್ರಾಮಿಗೆ ಎಷ್ಟಿದೆ ಅಂತ ಹೇಳಿ ನಾವು ನೋಡೋದಾದರೆ, ಸೊ 4 × 10⁻20 ಡಿವೈಡೆಡ್ ಬೈ 10⁻3 ಅಂತ ತೊಗೊಳ್ಬೋದು, ಅಥವಾ 1000 ಅಂತೇಳಿ. 1000 ಅಂದರೆ 10⁻3ನೇ ತೊಗೊಳ್ಬೋದು. ಹಾಗಿದ್ರೆ ಅಲ್ಲಿಗೆ ಏನಾಗುತ್ತೆ, 4 × 10⁻7 ಆಟಮ್ಸ್ಗಳಾಯಿತು. ಆಮ್ ಐ ರೈಟ್? ಓಕೆ, ಸೊ ಚಾರ್ಜ್ ಗೇನ್ಡ್ ಬೈ ದ ಸಾಲಿಡ್ ಅಂತ ಹೇಳ್ತಿದೆ. ನಮ್ಮ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿದೆ. ಚಾರ್ಜ್ ಅಂದಾಗ Q = Ne. ಈಗಿರೋದು 4 × 10⁻17 ಆಟಮ್ಸ್ ಇದೆಯಂತೆ. ಎಲೆಕ್ಟ್ರಾನ್ದು 1.6 × 10⁻19 ಕೂಲಮ್. ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಯಾವ ಆನ್ಸರ್ ಬರುತ್ತೋ ದಟ್ ವಿಲ್ ಬಿ ಯುವರ್ ಆನ್ಸರ್. ದಟ್ಸ್ ಇಟ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ನನಗೆ ಇಲ್ಲೇ ಕನ್ಫ್ಯೂಸ್ ಆಗಿದ್ದು. 1.6 × 10⁻19 ಆಗುತ್ತೆ. ಡು ಮೆನ್ಷನ್ ಇಟ್. 8 ಕೂಲಂಬಿಗೆ ಕೇಳಿದ್ದಾರೆ. ನಾವು ನಿನ್ನೆ ಒಂದು ವಿಡಿಯೋದಲ್ಲಿ 1 ಕೂಲಂಬಿಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಡೈರೆಕ್ಟಾಗಿ ಮಾಡ್ಬೋದು ಇಲ್ಲಿ. ಸೊ Q = Ne ಇದೆ, ಬಟ್ ಅವ್ರು ಹೇಳ್ತಾ ಇರೋದು 8 ಕೂಲಂಬ್ಗೆ. ಸೊ 8 = ನಂಬರ್ ಆಫ್ ಎಲೆಕ್ಟ್ರಾನ್ಸ್, N × ಎಲೆಕ್ಟ್ರಾನ್ ವ್ಯಾಲ್ಯೂ ಬಂದುಬಿಟ್ಟು 1.6 × 10⁻19. ಸೊ 8 ಡಿವೈಡೆಡ್ ಬೈ 1.6 ಆಗುತ್ತೆ. ಸೊ 10⁻19 ಪಾಸಿಟಿವ್ 19 ಬರುತ್ತೆ. ಸೊ 8 ಡಿವೈಡೆಡ್ ಬೈ 1.6 ಮಾಡಿದ್ರೆ ಯಾವ್ದು ಬರುತ್ತೆ ಅದೇ ಆನ್ಸರ್ ಆಗಿರುತ್ತೆ. A glass rod when rubbed with a silk cloth acquires a charge of 1.6 × 10⁻13 coulomb. What is the charge on the silk cloth? ಸಖತ್ತಾಗಿದೆ, ಬಟ್ ಕ್ವೆಶನ್ ಒಂಥರ ಕನ್ಫ್ಯೂಸಿಂಗ್ ಅನಿಸುತ್ತೆ. ಏನಪ್ಪ ಅಂತ ಅನಿಸ್ಬಿಡುತ್ತೆ. ಈ ಥರದ ಕ್ವೆಶನ್ ಸಾಲ್ವ್ ಮಾಡೋದ್ರಿಂದ ನಮಗೆ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಗ್ಲಾಸ್ ರಾಡನ್ನು ಸಿಲ್ಕಿಂದ ನಾವು ಉಜ್ಜಿದಾಗ ಯಾವ ಚಾರ್ಜ್ ಬರುತ್ತೆ ನೆನ್ಪು ಮಾಡ್ಕೊಳ್ಳಿ ಪಟಾಪಟ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ವಾಟ್ ಈಸ್ ದ ಚಾರ್ಜ್ ಆನ್ ದ ಸಿಲ್ಕ್ ಮಾತ್? ಸೊ ಸಿಲ್ಕ್ ಕ್ಲಾತ್ ಮಾತ್ ಅಲ್ಲ, ಸಿಲ್ಕ್ ಕ್ಲಾತ್ ಸೇಮ್, ಬಟ್ ಸಿಲ್ಕ್ ಕ್ಲಾತಿಗೆ ನಮಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಎಷ್ಟೋ ಅಷ್ಟೇ, 1.6 × 10⁻13 ಕೂಲಂಬನೇ, ಬಟ್ ಚಾರ್ಜ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೆಗೆಟಿವ್ ಲೈಕ್ ಸೈನ್ ಚೇಂಜ್ ಇರುತ್ತೆ ಅಷ್ಟೇ. ಕನ್ಸಿಡರ್ ದ 3 ಬಾಡೀಸ್ ಇದೆ ಅಂತ ABC ಅಂತ ಹೇಳಿ. A Bನ ರಿಪೆಲ್ ಮಾಡ್ತಿದೆ, ಬಟ್ A Cನ ಅಟ್ರ್ಯಾಕ್ಟ್ ಮಾಡ್ತಿದೆ. ಹಾಗಿದ್ರೆ B ಮತ್ತು C ಮಧ್ಯೆ ಇರುವಂಥ ಫೋರ್ಸ್ ಯಾವುದು? ಅಂದರೆ ಅಟ್ರಾಕ್ಟಿವಾ ರಿಪಲ್ಸಿವಾ ಅಂತ ಕೇಳ್ತಿದ್ದಾರೆ. ಡೆಫಿನೆಟ್ಲಿ ಅಟ್ರಾಕ್ಟಿವ್ ಆಗಿರುತ್ತೆ. ವಾಟ್ ಡಸ್ Q1 + Q2 = 0? ಏನು ಹೇಳ್ತಾ ಇದೆ? Q1 = -Q2 ಅಂತ ಹೇಳ್ಬೋದಾ? ದಟ್ ಮೀನ್ಸ್ ಚಾರ್ಜಸ್ ಆರ್ ಈಕ್ವಲ್ ಬಟ್ ದೇ ಆರ್ ಇನ್ ಅಪೋಸಿಟ್ ಅಂತ ನಾವು ಹೇಳ್ಬೋದು. ವಿಚ್ ಪ್ರಾಪರ್ಟಿ ಆಫ್ ಡೈಎಲೆಕ್ಟ್ರಿಕ್ಸ್? ಸೊ ನಾವು ಡೈಎಲೆಕ್ಟ್ರಿಕ್ಸ್ಗೆ ಎಪ್ಸಲಾನ್ ನಾಟ್ ಅದೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಡೈಎಲೆಕ್ಟ್ರಿಕ್ಸ್ ಡಿಫ್ರೆಂಟ್ ಫ್ರಮ್ ಕಂಡಕ್ಟರ್ಸ್ ಅಂತಂದರೆ ಇಟ್ ಹ್ಯಾಸ್ ಅ ಫ್ರೀ ಎಲೆಕ್ಟ್ರಾನ್ಸ್, ಅಂದರೆ ಎಲೆಕ್ಟ್ರಾನ್ಸ್ಗಳ ಫ್ಲೋ ಆಗೋದನ್ನು ಅಲೋ ಮಾಡುತ್ತೆ.
ಈ ಡೈಎಲೆಕ್ಟ್ರಿಕ್ಸಲ್ಲಿ ಯಾವುದೇ ರೀತಿಯಾದಂಥ ಫ್ರೀ ಎಲೆಕ್ಟ್ರಾನ್ಸ್ಗಳಿರಲ್ಲ. ಆ್ಯಂಡ್ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಕ್ಕೆ ಅಥವಾ ಎಲೆಕ್ಟ್ರಿಸಿಟಿ ಫ್ಲೋ ಆಗೋದಕ್ಕೆ ಹೈ ರೆಸಿಸ್ಟಿವಿಟಿನ ಅಥವಾ ಹೈ ರೆಸಿಸ್ಟೆನ್ಸನ್ನು ಇದು ತೋರಿಸುತ್ತೆ. ಯಾವುದು ರಬ್ಬರ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಆಲ್ ದೀಸ್ ಆರ್ ಕನ್ಸಿಡರ್ ಆಸ್ ಅ ಡೈಎಲೆಕ್ಟ್ರಿಕ್ಸ್ ಅಂತ ಹೇಳ್ಬೋದು. ಇದು ಒಂದು ಆ ಡೈಎಲೆಕ್ಟ್ರಿಕ್ಸ್ನ ಗುಣ, ಒಂಥರ ಇನ್ಸುಲೇಟರ್. ಸೊ ಆಲ್ ದೀಸ್ ಆರ್ ದ 10 ಕ್ವೆಶನ್ಸ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಇದರದ್ದು ಏನಾದರೂ ಹೇಳೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ದಿಸ್ ಇಸ್ ಸಿಂಧು. ಬಾಯ್.